ಇವಾಗ ನೀವಿಬ್ರು ಈ ಮ್ಯೂಚುವಲ್ ಅಪ್ಲಿಕೇಶನ್ಗೆ ಸೈನ್ ಮಾಡಿದ್ರೆ ನಾನು ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ತಗೊಳ್ಳಿ ರಾಘವೇಂದ್ರ ಅವರೇ, ಮೊದಲು ನೀವು ಇದಕ್ಕೆ ಸೈನ್ ಮಾಡಿ. ಯಾಕಂದ್ರೆ ನಿಮ್ಮನೆಯವರು ಡೈವರ್ಸ್ಗೋಸ್ಕರ ತುದಿ ಕಾಲಲ್ಲಿ ನಿಂತಿದ್ದಾರೆ. ಏಯ್, ಹೆತ್ತ ತಾಯಿನ ಪೊಲೀಸಿಗೆ ಹಿಡ್ಕೊಡ್ತಾ ಇದೆಯಲ್ಲ, ನೀನೊಬ್ಳು ಮಗಳ. ಥೂ, ನಿನ್ ಜನ್ಮಕ್ಕಿಷ್ಟು ನೀನೊಬ್ಳು ತಾಯಿನ? ನಿನ್ನ ತಾಯಿ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗತ್ತೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಳಿರ್ತಾರೆ, ಆದ್ರೆ ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಆದ್ರೆ ನೀನು ತಾಯಿಯನ್ನು ಪದಕ್ಕೆ ಕಳಂಕ, ಹೆಣ್ಣು ಕುಲಕ್ಕೆ ಅವಮಾನ. ನಿನ್ನ ಹೊತ್ತು ಹೆತ್ತಿದಕ್ಕೆ ತುಂಬಾ ಒಳ್ಳೊಳ್ಳೆ ಮಾತೆ ಆಡ್ತಾ ಇದ್ಯಾ. ನನ್ನ ಮಗಳು, ನನ್ನ ಬೇಬಿ ಚೆನ್ನಾಗಿರ್ಬೇಕು ಅಂತ ಎಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ ಗೊತ್ತಾ. ನೀನು ಸುಪತ್ ಸಂಪತ್ತಿಗೆಲ್ಲಿ ತೇಲ್ಬೇಕು, ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಏನೇನೆಲ್ಲ ಮಾಡ್ದೆ. ಆದ್ರೆ ನೀನ್ ಏನ್ ಮಾಡ್ದೆ? ಪ್ರಪಂಚದಲ್ಲಿ ಯಾವ ತಾಯಿನೂ ಮಕ್ಳಿಗೆ ಮಾಡ್ದಿರೋ ಅನ್ಯಾಯನ ಮಾಡ್ದೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ ತಾಳಿ ಕೀಳಕ್ ನೋಡ್ದೆ. ಸ್ವಂತ ಗಂಡನ ಮೋಸದಿಂದ ಜೈಲಿಗೆ ಹೋಗೋಗ್ ಮಾಡ್ದೆ. ಆ ಕೆಟ್ಟ ಹುಳ ನವದೀಪ್ ಜೊತೆ ಸೇರ್ಕೊಂಡು ದುಡ್ಡುಗೋಸ್ಕರ ನನ್ನನ್ನ ಅವನ್ ಮಗನ್ ಜೊತೆ ಮದ್ವೆ ಮಾಡ್ಸೋಕ್ ನೋಡ್ದೆ. ಇದೇನಾ ಹೆತ್ತ ತಾಯಿ ಮಗಳಿಗೋಸ್ಕರ ಬಯಸೋ ಸಂತೋಷ? ನಾನಿಷ್ಟೆಲ್ಲ ಮಾಡಿದ್ದು ನೀನ್ ಖುಷಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದ. ಗತಿಲ್ದಿರೋ ದರಿದ್ರ ರಾಮಾಚಾರಿನ ಕಟ್ಕೊಂಡ ಮನೇಲಿ ಕಷ್ಟ ಪಡಬಾರ್ದು ಅಂತ. ನನಗಿಂತ ಅತ್ತೆನೆ ಜಾಸ್ತಿ ಆಗೋದ್ಲಲ್ಲ ನಿನಗೆ. ಅವಳ ಪ್ರಾಣ ಕಾಪಾಡೋದಕ್ಕೆ ನಿನ್ನ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದೆ ಅಲ್ವಾ? ಏಯ್, ನಮ್ಮ ಅತ್ತೆ ಬಗ್ಗೆ ಮಾತಾಡೋ ಯಾವ ಯೋಗ್ಯತೆನೂ ನಿನಗಿಲ್ಲ. ನಾನು ಆ ಮನೆಗ್ ಸೊಸೆ ಕಾಲಿಟ್ಟಾಗಿಂದ ನಿಜವಾದ ತಾಯಿ ಪ್ರೀತಿನ ಅನುಭವಿಸ್ತಿದ್ದೀನಿ. ಅವರು ನನ್ಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಒಂದು ಹೆಣ್ಣು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಕಲಿಸಿದ್ದಾರೆ. ನಾನೊಬ್ಳು ಹೆಣ್ಣಾಗಿರ್ಲಿ, ಅಟ್ಲೀಸ್ಟ್ ಒಂದು ಮನುಷ್ಯನಾಗೂ ನಿನ್ನನ್ನ ಬೆಳೆಸಿಲ್ಲ. ಆದ್ರೆ ನನ್ ಗಂಡ, ನನ್ನ ಅತ್ತೆಮ್ಮ ಅದನ್ನೆಲ್ಲ ನನಗ್ ಕೊಟ್ಟು ನನ್ನ ಜೀವನನ ಸಾರ್ಥಕ ಮಾಡ್ಕೊಳ್ಳೋಗ್ ಮಾಡಿದ್ದಾರೆ. ನಾನು ಆ ಮನೇಲಿ ತುಂಬಾ ಸಂತೋಷವಾಗಿದ್ದೀನಿ. ಸಂತೋಷ ಅನ್ನೋದು ಈ ಹಣ ಆಸ್ತಿಲಿ ಇಲ್ಲ ಅನ್ನೋದು ನಿನಗಿನ್ ಮುಂದೆ ಅರ್ಥ ಆಗುತ್ತೆ. ನೀವೆಲ್ಲ ಸೇರಿ ನನ್ನನ್ನ ಜೈಲಿಗೆ ಕಳಿಸ್ತಾ ಇದ್ದೀರಂತ ಖುಷಿ ಪಡ್ಬೇಡಿ. ನಾನು ವಾಪಸ್ ಬಂದ್ಮೇಲೆ ನಿಮ್ಮನ್ಯಾರನ್ನೂ ಬಿಡಲ್ಲ. ಅದ್ರಲ್ಲೂ ನಿನ್ನನ್ನ ಮಾತ್ರ ನಾನು ಉಳಿಸೋದಿಲ್ಲ. ಜೈಲಿಂದ ಬರೋದು ನೀನಲ್ಲ, ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದಾರಲ್ಲ ಜೈಶಂಕರ್ ಅವರು. ಜಾಸ್ತಿ ಮಾತಾಡ್ದೆ ನಡೀತಾ ಇರು. ನೋಡು, ಇಷ್ಟಾದ್ರೂ ನೀನ್ ಬುದ್ಧಿ ಕಲ್ತಿಲ್ಲ ಅಂದ್ರೆ ಆ ದೇವರು ಕೂಡ ನಿನ್ನ ಕ್ಷಮಿಸಲ್ಲ. ಸರ್, ಮೊದ್ಲು ಇವಳನ್ನ ಕರ್ಕೊಂಡು ಹೋಗಿ ಸರ್. ರುಕ್ಮಿಣಿ ಅವರೇ, ನೀವು ನಡೀರಿ. ಅತ್ತೆ, ಚಾರು, ನೀವ್ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಕಾನೂನು ನನ್ಗೇನೇ ಶಿಕ್ಷೆ ಕೊಟ್ರು ನಾನು ಅದನ್ನ ಸಂತೋಷವಾಗಿ ಸ್ವೀಕರಿಸ್ತೀನಿ. ಆದ್ರೆ ನೀವೆಲ್ರೂ ನನ್ನ ಕ್ಷಮಿಸಿದ್ರೆ ಮಾತ್ರ ನನ್ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗೋದು. ನೋಡಮ್ಮ, ಮನುಷ್ಯ ಆದ್ಮೇಲೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪನ್ನ ತಿದ್ಕೊಂಡು ನಡೆದ್ರೇನೆ ಮನುಷ್ಯನ ಜೀವನಕ್ಕೊಂದು ಅರ್ಥ ಸಿಗೋದು. ಮೊದ್ಲಾಗಿರೋ ನಿನ್ನನ್ನು ಕ್ಷಮಿಸದೆ ಹೋದ್ರೆ ಆ ಭಗವಂತನು ನಮ್ಮನ್ನ ಕ್ಷಮಿಸಲ್ಲಮ್ಮ.
ನನ್ ಶಿಕ್ಷೆ ಅನ್ಭವ್ಸ್ ಬಂದಾದ್ಮೇಲೆ ನನ್ನ ಅನಾಥೆ ಮಾಡ್ದೆ ನಿಮ್ ಜೊತೆ ಬದುಕೋದಕ್ಕೆ ಒಂದು ಅವಕಾಶ ಕೊಡ್ತೀರಾ? ನೀನ್ ಬರೋ ದಾರಿನೇ ಕಾಯ್ತಾ ಇರ್ತೀವಿ ರುಕ್ಕು. ಚಾರು, ನಿನಗ್ ಮಗು ಹುಟ್ಟಿದ್ಮೇಲೆ ಅದನ್ನ ಕರ್ಕೊಂಡ್ ಬಂದ್ ನನಗ್ ತೋರಿಸ್ತೀಯ ಅಲ್ವಾ? ರುಕ್ಕು, ನನ್ ಹೊಟ್ಟೆಲಿರೋ ಮಗುಗೆ ನಾನು ಒಬ್ಳೇ ತಾಯಿ ಅಲ್ಲ, ನೀನು ತಾಯಿನೇ. ಚಾರು, ನಿಂಗೊಂದ್ ವೇಳೆ ಗಂಡ್ಮಗು ಹುಟ್ಟಿದ್ರೆ ಕೃಷ್ಣ ಅಂತ ಹೆಸರಿಡ್ತೀಯಾ? ನನ್ ಕೃಷ್ಣ ನಿನ್ ಹೊಟ್ಟೆಲ್ ಹುಟ್ಬರ್ತಾನೆ ಅನ್ನೋ ನಂಬಿಕೆಲಿದ್ದೀನಿ ಚಾರು. ನಮ್ಗಳ ಇಚ್ಛೆನೂ ಅದೇ ರೂಪು. ನನ್ನ ತಮ್ಮ ನಮ್ ಎಲ್ರ ಆಸೆನೂ ಈಡೇರಿಸ್ತಾನೆ ಅನ್ನೋ ಭರವಸೆ ನನಗಿದೆ. ಒಂದ್ ವೇಳೆ ಹೆಣ್ಮಗು ಹುಟ್ಟಿದ್ರೆ ಕೃಷ್ಣವೇಣಿ ಅಂತ ಹೆಸರಿಡ್ತೀವಿ. ಇಬ್ಬರನ್ನು ಕರ್ಕೊಂಡು ನಡೀರಿ. ಸರ್, ಅವ್ರಿಬ್ರು ತಪ್ಪಿಸ್ಕೊಂಡ್ಬಿಟ್ರು ಸರ್. ಬ್ರಹ್ಮಚಾರಿ ಯಾರು? ಅವರೆಲ್ಲೇ ಹೋಗಿದ್ರು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಬಟ್ ಅವ್ರು ಸಿಗೋವರೆಗೂ ನೀವಿಬ್ರು ಹುಷಾರಾಗಿರಿ. ಕರ್ಕೊಂಬನ್ರಿ. ನೋಡಿ, ಕೋಇನ್ಸಿಡೆನ್ಸ್ ನೋಡಿ. ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ಝಾನ್ಸಿ ಅವ್ರ ತಾತ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಲೌಡ್ ಸ್ಪೀಕರ್ ಹಾಕು. ಹಲೋ ಸರ್, ನಮಸ್ತೆ. ಹೇಳಿ ಸರ್. ಈಗ ಖುಷಿ ಆಯ್ತಾ? ನೋಡಿ, ಆ ದೇವ್ರು ಒಳ್ಳೇದೇ ಮಾಡ್ದ. ಹೂನಪ್ಪ, ದೇವರು ಒಳ್ಳೆ ಸುದ್ದಿನೇ ಒಂದು ಕೊರಿಯರ್ ಕಳಿಸ್ದ ಮನೆಗೆ. ಕೋರ್ಟಿಗೆ ಬರೋದು ಬೇಕಾಗಿಲ್ಲ ಅನ್ನೋ ಸುದ್ದಿ ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಆದರೆ ಸ್ವಲ್ಪ ಹೊತ್ತಲ್ಲೇ ಇನ್ನೊಂದು ಕೊರಿಯರ್ ಬಂತು. ಕಷ್ಟದ ಕೊರಿಯರಪ್ಪ, ಅದನ್ನು ಕಳಿಸ್ಬಿಟ್ಟಿದ್ದಾನೆ ದೇವರು. ಸರ್, ಯಾಕೆ ಈಗ ಹೇಳ್ತಾ ಇದ್ದೀರಾ? ಇವಾಗ ಅವರಿಬ್ಬರ ಮಧ್ಯೆ ಸಮಸ್ಯೆಗಳು ಸರಿ ಹೋಗಿದೆ ತಾನೆ? ನಮಗ್ ಬಂದಿದ್ದ ಸಮಸ್ಯೆ ಅವ್ರನ್ನ ಕೋರ್ಟ್ ಮೆಟ್ಲು ಹದ್ದೇರಂಗ್ ಮಾಡಿ ಅವ್ರ ಸಮಸ್ಯೆನೂ ಕ್ಲಿಯರ್ ಮಾಡ್ತಲ್ವಾ? ಏನು ಸರಿ ಮಾಡಿದ್ದಾನಪ್ಪ? ಕೋರ್ಟಿಗೆ ಬರಬೇಕಾಗಿಲ್ಲ ಅನ್ನೋ ಸುದ್ದಿ ಕೊಟ್ಟಿದ್ದಾರೆ. ಆದರೆ ನಾಳೆ ಮ್ಯೂಚುವಲ್ ಡೈವರ್ಸ್ಗೆ ಇಬ್ರು ಸೈನ್ ಮಾಡೋದಕ್ಕೆ ಕೋರ್ಟ್ಗೆ ಹೋಗ್ಬೇಕಂತೆ. ಸರ್, ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ಇಬ್ರು ಒಪ್ಪಿಗೆಯಿಂದ ಸಂಬಂಧನ ಕಳ್ಕೊಳ್ಳೋದಕ್ಕೆ ನಾಳೆ ಕೋರ್ಟ್ಗೆ ಹೋಗಿ ರುಜು ಮಾಡಕ್ ಹೋಗ್ತಾ ಇದ್ದಾರಪ್ಪ.
ಗಂಡು ಜಾತಿನ ಕಂಡ್ರೆ ಸಿಡಿತಾ ಇದ್ದ ನನ್ನ ಮೊಮ್ಮಗಳು ರಾಗು ಸಿಕ್ಕಿದ ಮೇಲೆ ಬದಲಾಗಿದ್ಲು. ಅವಳ ಜೀವನದಲ್ಲಿ ಅವನೇ ಸರ್ವಸ್ವ ಆಗಿದ್ದ. ಆದ್ರೆ ನಾಳೆಯಿಂದ ಅವಳ ಪಾಲಿಗೆ ರಾಗು ಇಲ್ಲ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಈ ಸತ್ಯನ ಯಾರಿಂದನೂ ಬದಲಾಯಿಸಕ್ ಆಗೋದಿಲ್ಲಪ್ಪ. ನನ್ನ ಮೊಮ್ಮಗಳು ಈ ಸಂಕಟ ಅನುಭವಿಸೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲಪ್ಪ. ಸರ್ ನೋಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಬಾಗಿಲು ಮುಚ್ಚಿದ್ರೆ ಕಿಟಕಿನಾರು ತೆರೆಯುತ್ತೆ. ನಿಜಪ್ಪ, ಆ ಕಿಟಕಿ ಅವಳ ಪಾಲಿಗೆ ಸಂತೋಷ ತರುವಂತ ಕಿಟಕಿ ಆಗ್ಬೇಕು ಅನ್ನೋದು ನನ್ನ ಬಯಕೆ. ಅದಕ್ಕೇನ್ ಮಾಡ್ಬೇಕು? ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಒಂಚೂರು ಅವಳ ಜಾತಕ ನೋಡಿ ಹೇಳ್ತೀಯಪ್ಪ? ಸರ್, ಇದು ಗ್ರಹಗತಿಗಳ ಸಮಸ್ಯೆ ಅಲ್ಲ ಸರ್, ಎರಡು ಮನ್ಸುಗಳ ಸಮಸ್ಯೆ. ಇಲ್ಲಿ ಜಾತಕ ನೋಡೋದ ಅವಶ್ಯಕತೆ ಇಲ್ಲ. ತಗೋಬೇಕಾಗಿರೋದು ಅವ್ರ ಜೀವನದ ಬಗ್ಗೆ ಜವಾಬ್ದಾರಿ. ಅವಾಗಲೇ ಸಮಸ್ಯೆ ಎಲ್ಲ ಸರಿ ಹೋಗೋದು, ಇದಕ್ಕೆ ಪರಿಹಾರ ಸಿಗೋದು. ನೀನ್ ಏನಾದ್ರೂ ಮಾಡಪ್ಪ, ನನ್ನ ಮೊಮ್ಮಗಳು ನೆಮ್ಮದಿಯಾಗಿರ್ಬೇಕು. ನೋಡಿ ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಸರ್. ಜಾನ್ಸಿ ಇನ್ ಮುಂದೆ ಸಂತೋಷವಾಗಿರ್ತಾಳೆ. ಅದು ರಾಘು ಜೊತೆನೇ ಇರ್ತಾಳೆ ಸರ್. ಅವರಿಬ್ರು ಜೊತೆಲಿರಂಗ್ ಮಾಡೋದು ನಮ್ಮ ಜವಾಬ್ದಾರಿ ಸರ್. ಥ್ಯಾಂಕ್ಸ್ ಅಪ್ಪ. ಮಾತು ಕೊಟ್ಟು ನಡೆಸೋರ್ನ ದೇವ್ರ ಸಮಾನ ಅಂತಾರೆ. ನನ್ನ ಪಾಲಿಗೆ ನೀನೇ ದೇವ್ರಪ್ಪ. ದಯಮಾಡಿ ಇಷ್ಟು ಮಾಡಿ ನಾನು ಕೊನೆ ಹಂತದಲ್ಲಿ ಇರೋನ್ಗೆ ಸಮಾಧಾನದ ನಿಟ್ಟುಸಿರು ಬಿಡೋ ಹಾಗೆ ಮಾಡಪ್ಪ. ಇವಾಗ ನೀವಿಬ್ರು ಈ ಮ್ಯೂಚುವಲ್ ಅಪ್ಲಿಕೇಶನ್ಗೆ ಸೈನ್ ಮಾಡಿದ್ರೆ ನಾನು ಇದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ತಗೊಳ್ಳಿ ರಾಘವೇಂದ್ರ ಅವರೇ, ಮೊದಲು ನೀವು ಇದಕ್ಕೆ ಸೈನ್ ಮಾಡಿ. ಯಾಕಂದ್ರೆ ನಿಮ್ಮನೆಯವರು ಡೈವರ್ಸ್ಗೋಸ್ಕರ ತುದಿ ಕಾಲಲ್ಲಿ ನಿಂತಿದ್ದಾರೆ. ತಗೊಳ್ಳಿ ಮೇಡಮ್, ನೀವು ಸೈನ್ ಮಾಡಿ. ನೋಡಿ, ಸಬ್ ರಿಜಿಸ್ಟರ್ ಮುಂದೆ ಸೈನ್ ಮಾಡಿದ್ರೆ ಮದುವೆ, ಲಾಯರ್ ಮುಂದೆ ಸೈನ್ ಮಾಡಿದ್ರೆ ಡೈವರ್ಸ್. ಈ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗೋದು.